ಇದಕ್ಕೆ ನಾವು ಹೊಡ್ಕೋಬೇಕು ಅಂತೇಳಿ ಅವನು ರೌಡಿ ಲಿಸ್ಟಲ್ಲಿದ್ದಾನೆ. ಅದಕ್ಕೆ ನಾನು ಅಧಿಕಾರಿಗಳಿಗೆ ಏನು ಹೇಳಿದೆ, ಅವ್ನು ಆಚೆ ಕಳಿಸಿ ಬಿಟ್ಟರೆ ಯಾವುದೂ ಇಲ್ಲ. ದುರುಪಯೋಗ ಆಗ್ತಾ ಇದೆ ಅನ್ಸತ್ತಾ? ಕಾಯ್ದೆ ದುರುಪಯೋಗ ಆಗ್ತಾ ಇದೆ ಅನ್ಸತ್ತಾ? ಯಾರು ಹೇಳಿದ್ರು? ಅಲ್ಲೇ ಇದ್ರಲ್ಲ ಸಮಾಜದವರೆಲ್ಲ. ಅಲ್ಲ, ದುರುಪಯೋಗ ಆಗ್ತಾ ಇದೆ ಸಮಾಜದವರೆಲ್ಲ ಅಲ್ಲೇ ಇದ್ರು. ಅವ್ನು ಯಾರೊಬ್ಬ ಕುಡುಕ ಅವ್ನು ಸರಿ ಇಲ್ಲದೆ ಕೂಗಾಡೋದಕ್ಕೆ ಅದನ್ನ ನೀವು ಅದನ್ನೇ ಒಂದು ಪ್ರಚಾರ ಮಾಡಿದ್ರೆ ಅಲ್ಲ. ಈಗ ನಮ್ಮ ಪ್ರಶ್ನೆ ಮನೆ ಬರೋದು ಯಾವ ಸೆಡ್ ಹತ್ರ ಮಾಡಲಿ ಮನೆಯಲ್ಲಿ ಬಂದಿದೆ ಅದಾಗ್ತದೆ. ಕೇಳಿ, ಯಾವತ್ತು ನಾನು ಯಾವುದೇ ಜಾತಿ ಇದನ್ನು ಇಟ್ಕೊಳ್ತಕ್ಕಂಥದ್ದಲ್ಲ. ನನ್ನ ಮನೆಗೆ ದೇವ್ರ ಮನೆ ಅಂದ್ಬಿಟ್ಟು ಎಲ್ಲ ಸಮಾಜದವರು ಬರ್ತಾರೆ, ಮುಸಲ್ಮಾನ್ ಸಮಾಜದವರು ಬರ್ತಾರೆ, ಹಿಂದೂಗಳು ಪರಿಚಯರು ಎಲ್ಲರೂ ಸರಿ ಸಮಾನವಾಗಿ ಕಾಡ್ತೇನೆ. ನನ್ನ ಕ್ಷೇತ್ರದ ಜನರಿಗೂ ಬರ್ತಿದೆ. ಯಾರೋ ಮಾಡಿದ್ದಕ್ಕೆ ನಾನು ಹೊಣೆಯಲ್ಲ, ಅದನ್ನು ಬಿಟ್ಬಿಡಿ. ಇನ್ನ ಟೈಮ್ ಇದೆ, ಈ ಸಾಕಷ್ಟು ಅನುದಾನ ಇದೆ, ಕೆಲಸ ಮಾಡ್ತಾ ಇದ್ದೀನಿ. ಪ್ರಕೃತವಾಗಿ ಅಧ್ಯಯನ ಗತಿಗೆಗೆ ಬಂದು ಪುನಃ ಆಶೀರ್ವಾದ ನಡೆಸಲು ಇವತ್ತೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಎಲ್ಲ ಸಾರ್ವಜನಿಕರನ್ನ ದರ್ಶನ ಮಾಡಿ ಇಲ್ಲಿಂದ ಬೆಂಗಳೂರು ನಿರ್ಗಮಿಸ್ತಿದ್ದಾರೆ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಇದೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಎಲ್ಲ ಆಗ್ತದೆ. ಅವ್ರ ನೇತೃತ್ವದಲ್ಲಿ ಈ ಸರ್ಕಾರ ಸದೃಢವಾಗಿ ಕೆಲಸ ಮಾಡ್ತಾರೆ. ಅದೇನು ಅಧ್ಯಯನ ಆಶೀರ್ವಾದ ಯಾವಾಗಲೂ ನೋಡೋಣ ಆಗುತ್ತೆ.